ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 12ನೇ ತಾರೀಕು ತುಂಬ ವಿಶೇಷವಾದಂಥ ದಿನ. ಅದೆಲ್ಲರಿಗೂ ಗೊತ್ತು. ಅದು ಯಾವ ದಿನಪ್ಪ ಅಂತಂದರೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ಸ್ನೇಹಿತರೆ. ಏನು ಈ ಆಷಾಢದಲ್ಲಿ ತುಂಬ ದೇವಿ ದುರ್ಗೆ ಕಾಳಿಯವ್ರನ್ನೆಲ್ಲ ನಾವೊಂದು ಆರಾಧನೆ ಪೂಜೆನ ಮಾಡ್ಕೊಬಂದ್ವಿ. ಈ ಒಂದು ಆಷಾಢ ಮಾಸದಲ್ಲಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಅಮ್ಮನವರ ಬರ್ತಡೇನೂ ಸಹ ನಾವು ಮೊನ್ನೆ ಮಾಡಿದ್ದೀವಿ. ಹಂಗಾಗಿ ಇನ್ನೇನು ಆಷಾಢ ಮುಗಿದು ಶ್ರಾವಣ ಮಾಸಕ್ಕಿಂತ ಮೊದಲೇ ಒಂದೆರಡು ದಿನ ಬರೋ ಅಂತಹ ಈ ಒಂದು ಪವಿತ್ರವಾದ ಅಮಾವಾಸ್ಯೆ ಆದ ಬೆಳಗ್ಗೆಗೆ ನಾವು ಶ್ರಾವಣ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಈ ಒಂದು ಅಮಾವಾಸ್ಯೆಗೆ ಶ್ರಾವಣ ಅಮಾವಾಸ್ಯೆ ಅಂತಲೂ ಸಹ ನಾವು ಕರಿತೀವಿ, ಮತ್ತು ಭೀಮನ ಅಮಾವಾಸ್ಯೆ ಅಂತಲೂ ಸಹ ನಾವು ಕರಿತೀವಿ ಸ್ನೇಹಿತರೆ. ಈ ಭೀಮನ ಅಮಾವಾಸ್ಯೆ ತುಂಬ ಪವಿತ್ರವಾದದ್ದು. ತುಂಬ ಹೆಣ್ಮಕ್ಳು ವರ್ಷಾನುಗಟ್ಲಿಂದ ಕಾಯ್ದು ಏನೇ ಒಂದು ಮನಸ್ತಾಪ, ಕೋಪ, ದ್ವೇಷ ಇದ್ರೂ ಒಂದು ಸಣ್ಣ ಪುಟ್ಟ ಸಂಸಾರದಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಅವನ್ನೆಲ್ಲ ಮರೆತು ಅವರೊಂದು ಭೀಮನ ಅಮಾವಾಸ್ಯೆನ ಒಂದು ಆಚರಣೆ ಮಾಡಿ ಗಂಡನ ಏಳಿಗೆಯ ಆಯುಷು ಸಮೃದ್ಧಿಗೋಸ್ಕರ ಅವರು ಭಾಳ ಒಂದು ಶ್ರದ್ಧಾ ಭಕ್ತಿಯಿಂದ ಈ ಪೂಜೆನ ಮಾಡ್ತಾರೆ ಸ್ನೇಹಿತರೆ. ಅಂಥ ಒಂದು ಪವಿತ್ರವಾದಂತಹ ದಿನ ನಮಗೆ ಈ ಆಗಸ್ಟ್ 12ನೇ ತಾರೀಕು ಬರ್ತಾ ಇದೆ. ಅದು ಯಾವಾಗ ಪ್ರಾರಂಭ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಅದು ಆಚರಣೆ ಹೆಂಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ಭೀಮನ ಅಮಾವಾಸ್ಯೆ ಬಂದು 12ನೇ ತಾರೀಕು 2026 ಆಗಸ್ಟ್ ಬುಧವಾರ ಬೆಳಗ್ಗೆನೇ ಬರುತ್ತೆ. ಯಾಕಂದರೆ ನೈಟು 12 ಗಂಟೆ ಮೇಲೆ ಬೀಳೋದೆಲ್ಲ ನಮಗೆ ಬೆಳಗಿನ ಜಾವನೇ ಬೀಳೋದ್ರಿಂದ ಬೆಳಗ್ಗೆ 1 ಗಂಟೆ 55 ನಿಮಿಷಕ್ಕೆ ಈ ಭೀಮನ ಅಮಾವಾಸ್ಯೆ ಪ್ರಾರಂಭ ಆದರೆ, ಅದೇ 12ನೇ ತಾರೀಕು ಬುಧವಾರ ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಈ ಅಮಾವಾಸ್ಯೆ ಮುಗಿಯುತ್ತೆ. ನೋಡಿ, ಯಾವತ್ತೇ ಒಂದು ಅಮಾವಾಸ್ಯೆ ಬಂದ್ರೂ ಫುಲ್ ಕನ್ಫ್ಯೂಸ್ ಆಗೋದು. ಇಲ್ಲ 10, 11, 12, 13 ಹಿಂಗೆ ಹಿಂದೆ ಮುಂದೆ ಬಂದ್ಬಿಡೋದು. ಈ ಸರಿ ಒಂದೇ ದಿನ ಬಂದಿದೆ. ಬೆಳಗಿನ ಜಾವ ಪ್ರಾರಂಭ ಆಗಿ ಅವತ್ತು ರಾತ್ರಿ ಮುಕ್ತಾಯ ಆಗ್ತಾಯಿದೆ. 12ನೇ ತಾರೀಕು ಬುಧವಾರ ಆಗಸ್ಟ್ 26ನೇ ತಾರೀಕು 2026ನೇ ಇಸ್ವಿಲಿ ಸ್ನೇಹಿತರೆ. ಸೊ ಹಾಗಾಗಿ ಈ ಪೂರ್ತಿ ನಮಗೆ ಒಂದು ಬುಧವಾರ ಅಮಾವಾಸ್ಯೆ ಸಿಕ್ಕಿರೋದ್ರಿಂದ ನಾವು ನೋಡಿ ಕಣ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ಒಂದಿನ ಪೂರ್ತಿ ನಮಗೆ ಈ ಅಮಾವಾಸ್ಯೆ ಸಿಕ್ಕಿದೆ. ತುಂಬ ಪವಿತ್ರವಾದಂತಹ ಈ ಭೀಮನ ಅಮಾವಾಸ್ಯೆ ಆಗಿದೆ ಸ್ನೇಹಿತರೆ. ಈ ಅಮಾವಾಸ್ಯೆಯಲ್ಲಿ ರಾಹುಗಾಲ, ಯಮಗಡಗಾಲ ಎರಡನ್ನು ಬಿಟ್ಟು ನೀವು ಪ್ರತಿಯೊಂದು ಟೈಮಲ್ಲೂ ನೀವು ಒಂದು ಪೂಜೆ ಮಾಡ್ಕೋಬೋದು. ಒಂದು ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ನೀವು ಪೂಜೆ ಮಾಡ್ಕೋಬೋದು. ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ತೀವಿ, ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋರು, ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಂಥವ್ರು ಬೆಳಗ್ಗೆನೇ ಎಲ್ಲ ಅವ್ರು ಮಾಡೋಕ್ಕೂ ಆಗೋದಿಲ್ಲ. ಅಂಥವ್ರು ಸಂಜೆ ಸಹ ಬಂದು ಅವರು ಮಾಡ್ಕೋಬೋದು. ಯಾಕಂದರೆ ಅಮಾವಾಸ್ಯೆ ಪೂರ್ತಿ ರಾತ್ರಿ 11 ಗಂಟೆ 8-10 ನಿಮಿಷ ತನಕನೂ ಇರುತ್ತೆ. ಸೊ ಹಂಗಾಗಿ ನೀವು ಸಂಜೆ ಮೇಲೂ ನೀವು ಮಾಡ್ಕೋಬೋದು ಸ್ನೇಹಿತರೆ. ಈ ಭೀಮನ ಅಮಾವಾಸ್ಯೆ ವ್ರತನೂ ಇದನ್ನು ಭೀಮ ಜ್ಯೋತಿ ವ್ರತ ಅಂತಲೂ ಕರೀತಾರೆ, ಜ್ಯೋತೇಶ್ವರ ವ್ರತ ಅಂತಲೂ ಕರೀತಾರೆ. ಅದನ್ನು 2 ರೀತಿಲಿ ಮಾಡ್ಕೊಂಬರ್ತಾರೆ. ಕೆಲವರು ಸಂಪ್ರದಾಯದ ಪ್ರಕಾರ ಅದನ್ನು ಮಾಡ್ತಾರೆ ಸ್ನೇಹಿತರೆ. ಇದನ್ನೆಲ್ಲ ಯಾವ ಥರ ಒಂದು ಆಚರಣೆ, ಒಂದು ಪೂಜೆ ಮಾಡಬೇಕು ಅನ್ನೋದನ್ನು ನಾನೇ ಮಾಡಿ ಒಂದು ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ. ತುಂಬ ಒಂದು ಭೀಮನ ಅಮಾವಾಸ್ಯೆ ಅಂದರೆ ಗಂಡನ ಪೂಜೆ ಅನ್ನೋದೇ ಮುಖ್ಯ ಅಲ್ಲ. ಇಂದಿನ ಒಂದು ಪುರಾಣದಲ್ಲಿ ಸತಿ ಸಾವಿತ್ರಿ ಅವರಿಂದನೂ ಹಿಡಿದು ಗಂಡನ ಒಂದು ಅವರು ಮರಣ ಹೊಂದಿರೋರನ್ನ ಒಂದು ಪ್ರಾರ್ಥನೆ, ಒಂದು ಹಾಡು, ಒಂದು ಸಂಕಲ್ಪ ಮಾಡಿ ಒಂದು ವ್ರತ ಪೂಜೆ ಮಾಡಿ ಗಂಡನ ಉಳಿಸ್ಕೊಂಡಂತಹ ಪವಿತ್ರವಾದ ದಿನಗಳಿದ್ದಾವೆ. ಮತ್ತು ಪುರಾಣದಲ್ಲಿದೆ ಹಿಂದೆ ಒಂದು ನಡೆದಂತಹ ಒಂದು ಘಟನೆಗಳು. ಹಾಗಾಗಿ ಇದು ಭೀಮ ಜ್ಯೋತೇಶ್ವರನ ವ್ರತ ಪೂಜೆ ಅಂತ ಅಂದರೆ ಪರಮೇಶ್ವರನ ನಾವೊಂದು ಆರಾಧನೆ ಮಾಡ್ಕೋಬೇಕು. ಪರಮೇಶ್ವರನ ಪೂಜೆ ಅಂತಲೇ ಸಹ ಇದನ್ನು ಗಂಡನ ಪೂಜೆ ಅನ್ನೋದಕ್ಕಿಂತ ಮೊದಲು ನಾವು ಪರಮೇಶ್ವರ ಶಿವನ ನಾವು ಆರಾಧನೆ ಮಾಡಬೇಕು. ಯಾಕಂದರೆ ಆ ಭಗವಂತನ ಒಂದು ಆರಾಧನೆ ಮಾಡಿ ನಮಗೆ ನನ್ನ ಗಂಡನಿಗೆ ಆರೋಗ್ಯ, ಆಯಸ್ಸು, ಸಮೃದ್ಧಿನ ಕೊಟ್ಟು ಕಾಪಾಡಪ್ಪ ಅಂತೇಳಿ ಮೊದಲು ನಾವು ಪರಮಾತ್ಮನಿಗೆ ನಾವೊಂದು ಪೂಜೆ ಮಾಡಿ, ಆನಂತರ ನಾವು ಮನೆಗಳಲ್ಲಿ ನಮ್ಮ ಯಜಮಾನರಿಗೆ ನಾವು ಕಾಲುಗಳೆಲ್ಲ ತೊಳೆದು ಒಂದು ಪೂಜೆ ಮಾಡಿ ದೇವ್ರ ಹೆಸ್ರು ಹೇಳ್ಕೊಂಡು ಅವರೇ ನಮ್ಮ ಒಂದು ದೇವರು ಅನ್ನೋ ಥರದಲ್ಲಿ ನಾವು ಅವ್ರನ್ನ ಮನಸ್ಸಲ್ಲಿ ನಾವು ಅಂದ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ನಾವು ಪರಮೇಶ್ವರನಿಗೊಂದು ಪೂಜೆ ಮಾಡಬೇಕಾದ್ರೂ ಸಂಕಲ್ಪ ಮಾಡ್ಕೋಬೇಕು. ಏನಂತಪ್ಪ, ಅವ್ರು ಹೋಗೋ ಬರೋ ದಾರಿಲಿ ಅವರೊಂದು
ಮತ್ತು ಅವರೊಂದು ಪ್ರತಿಯೊಂದು ವ್ಯವಹಾರದಲ್ಲೂ ಬಲವಾಗಿ ನಿಂತು ಭೀಮನ ಥರ ಆರೋಗ್ಯ ಆಯಸ್ಸು ಸಮೃದ್ಧಿಯನ್ನು ಕೊಟ್ಟು ಅವ್ರಿಗೊಂದು ಎಲ್ಲ ಕೆಲಸದಲ್ಲೂ ಯಶಸ್ಸು ಕೊಟ್ಟು ಜಯಶಾಲಿಯಾಗಿ ಅವನ್ನ ಕೊಡಪ್ಪ. ನಮ್ಮ ಮುತ್ತೈದೆತನ ಮುಖ್ಯವಾಗಿ ಹೆಣ್ಣುಮಕ್ಳು ಕೇಳ್ಕೊಳ್ಳೋದು ಸೌಭಾಗ್ಯ ವ್ರತ ಅಂತಲೇ ಇದನ್ನು ಕರೀತಾರೆ ಸ್ನೇಹಿತರೆ. ಹೆಣ್ಣುಮಕ್ಳಿಗೆ ಸೌಭಾಗ್ಯನ ಶಾಶ್ವತವಾಗಿ ಕೊಡಪ್ಪ ಅಂತ ಹೇಳಿ ಆ ಪರಮಾತ್ಮನ ಕೇಳಿ ಆ ನಂತರ ನಾವು ಏನು ಯಜಮಾನ್ರುಗಳನ್ನ ಕೊಡಿಸಿ ಅವ್ರಿಗೆ ಒಂದು ಕಾಲು ಪೂಜೆ ಮಾಡೋದ್ರಿಂದ ಅವ್ರ ಹತ್ರ ಒಂದು ಆಶೀರ್ವಾದ ತಗೊಳ್ಳೋಂಥ ಕಾರ್ಯಕ್ರಮ ನಾವು ಮಾಡಬೇಕು. ಮದುವೆ ಆಗದೇ ಇರೋ ಹೆಣ್ಮಕ್ಳು ಏನು ಮಾಡಬೇಕಪ್ಪ ಅಂದರೆ ಖಂಡಿತ ಅವರು ತುಂಬ ಮುಖ್ಯವಾಗಿರುವಂಥ ಈ ಭೀಮನ ಅಮಾವಾಸ್ಯೆ ಆಗಿದೆ. ಅವರು ಪರಮೇಶ್ವರನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ನನಗೆ ಈ ವರ್ಷ ಈ ಥರ ಇಲ್ಲ, ಮುಂದಿನ ವರ್ಷ ಇದೇ ಥರ ಒಂದು ಶಕ್ತಿಶಾಲಿ ಆದಂತಹ ವಿದ್ಯೆ ಬುದ್ಧಿ ಎಲ್ಲದರಲ್ಲೂ ಜಯ ಸಾಧಿಸುವಂತಹ ಒಂದು ಗಂಡನ ಕೊಡಪ್ಪ ಅಂತ ಹೇಳಿ ಅವರು ಸಹ ಒಂದು ಪ್ರಾರ್ಥನೆ ಮಾಡಬೇಕು. ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಮದುವೆ ಆಗಿರೋರು ಮದುವೆ ಆಗದೇ ಇರೋರು ಆ ಥರ ಏನೂ ಬರಲ್ಲ. ಹೆಣ್ಮಕ್ಳು ಪ್ರತಿಯೊಬ್ಬರು ಭೀಮೇಶ್ವರನ ಒಂದು ಆರಾಧನೆ ಮಾಡಿ, ಯಾಕಂದರೆ ಹೆಣ್ಮಕ್ಳಿಗೂ ಮುಂದೆ ಅದೇ ಥರ ಒಂದು ಗಂಡು ಸಿಗಬೇಕು ಅನ್ನೋ ಒಂದು ಆಸೆಯ ಸಂಕಲ್ಪ ಇದ್ದೇ ಇರುತ್ತಲ್ಲ. ಸೊ ಹಂಗಾಗಿ ಮದುವೆ ಆಗದೇ ಇರೋರು ಸಹ ಈ ಪೂಜೆನ ಮಾಡಿ ಅಂದರೆ ಭಗವಂತನ ಪಾದನ ಮುಟ್ಟಿ ನೀವು ಒಂದು ಪೂಜೆ ಮಾಡಿ ಅವ್ರ ಹತ್ರ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಮದುವೆ ಆಗಿರೋರು ಭಗವಂತನ ಮುಟ್ಟಿ ಏನು ನಿಮ್ಮ ಯಜಮಾನರುಗಳು ಇರ್ತಾರೋ ಅವ್ರ ಪಾದಗಳನ್ನ ಒಂದು ಮುಟ್ಟಿ ಅವರೊಂದು ಆಶೀರ್ವಾದ ತಗೊಳ್ಳಿ ಸ್ನೇಹಿತರೆ. ಆ ನಂತರ ನೀವೆಲ್ಲ ಶಿವನ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ. ಮತ್ತು ಜೋಡಿ ದೀಪನ ಇಟ್ಟು ಅವತ್ತೊಂದು ಪೂಜೆ ಮಾಡೋದ್ರಿಂದ ತುಂಬ ಫಲ ಇದೆ. ನೀವು ಜೋಡಿ ದೀಪನ ಮಾಮೂಲಿ ಆ ಕಡೆ ಎರಡು ದೀಪ ಹಚ್ಚಿರಿ, ಒಂದು ಅಕ್ಕಿ ಮೇಲೆ ಜೋಡಿ ದೀಪ ಇಕ್ಕಿ ಪೂಜೆ ಮಾಡಬೇಕು. ಅದು ಹೆಂಗೆ ಮಾಡೋದು ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಾ ಪುಷ್ಪ ಪರಿಮಳಗಳಿಂದ ನಮ್ಮಪ್ಪ ಶಿವನಿಗೆ ಒಂದು ಅಲಂಕಾರ ಪೂಜೆ ಮಾಡಿ, ಆದರೆ ಬಿಲ್ವ ಪತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು ಸ್ನೇಹಿತರೆ. ಒಂದೊಂದು ದಳದಲ್ಲೂ ಕೋಟಿ ಫಲ ಇರುತ್ತಂತೆ. ಸೊ ಹಂಗಾಗಿ ನೀವು ಬಿಲ್ವ ಪತ್ರೆಯಿಂದನೂ ಅವತ್ತು ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ದಿವಸ ಬಿಲ್ವ ಪತ್ರೆ ಇಡಲೇಬೇಕು ಸ್ನೇಹಿತರೆ. ಹೆಂಗೆ ಶಿವರಾತ್ರಿಲಿ ನೀವು ಹುಡಿಕೊಂಬಂದು ಬಿಲ್ವ ಪತ್ರೆ ಇಡ್ತೀರೋ ಅದೇ ಥರನೇ ನೀವು ಭೀಮನ ಅಮಾವಾಸ್ಯೆ ದಿನ ಇಟ್ಟು ಮಾಮೂಲಿ ನೀವು ಏನೋ ಒಂದು ಹಣ್ಣು ಕಾಯಿ ಎಲ್ಲ ನೈವೇದ್ಯಕ್ಕೆ ಇಡ್ತೀರ. ಅದೇ ಯಾವುದೇ ಕಾರಣಕ್ಕೂ ಚಿತ್ರಾನ್ನ ಪುಳಿಯೋಗರೆ ಈ ಥರ ಯಾವುದೇ ಕಾರಣಕ್ಕೂ ಇಡಬೇಡಿ. ಸಿಹಿ ನೈವೇದ್ಯನೇ ನೀವು ಸ್ವಾಮಿಗೆ ಅರ್ಪಿಸ್ಬೇಕು. ನಿಮ್ಮ ಬಾಳು ಸಿಹಿ ಆಗಬೇಕು, ನಿಮ್ಮ ವ್ಯವಹಾರ ಸಿಹಿ ಆಗಬೇಕು, ನಿಮ್ಮ ಬದುಕು ಸಿಹಿ ಆಗಬೇಕು ಅಂತ ಹೇಳಿ ಗಂಡನಿಗೆ ಪೂಜೆ ಮಾಡಿ ಅವ್ರಿಗೂ ಒಂದು ಸಿಹಿ ತಿನ್ನಿಸಿ ಅವರು ನಿಮಗೆ ಸಿಹಿ ತಿನ್ನಿಸ್ಬೇಕು ಸ್ನೇಹಿತರೆ. ಸೊ ಹಂಗಾಗಿ ನೀವು ಒಂದು ಸಿಹಿ ಪದಾರ್ಥನ ಒಂದು ನೈವೇದ್ಯ ಮಾಡಿ ಭಗವಂತನ ಹತ್ರ ಇಟ್ಟು ಒಂದು ಸಂಕಲ್ಪ ಮಾಡಿಕೊಂಡು ಶಿವಸ್ತುತಿ ಬರುತ್ತೆ, ಅಷ್ಟೋತ್ತರ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹಾಕ್ಕೊಳ್ಳಿ. ಪ್ರತಿಯೊಂದು ಒಂದು ಹಬ್ಬಕ್ಕಿಂತ ದೊಡ್ಡದಾಗಿ ಇದನ್ನು ಆಚರಣೆ ಮಾಡ್ತಾರೆ. ಮತ್ತು ಮುಖ್ಯವಾಗಿ ಹೊಸ್ತಲು ಪೂಜೆನ ಅವತ್ತು ಮಾಡಲೇಬೇಕು ಸ್ನೇಹಿತರೆ. ಅವತ್ತು ಪರಮೇಶ್ವರ ಎಲ್ಲರ ಮನೆಗೂ ಬಂದೇ ಬರ್ತಾನಂತೆ. ಹಂಗಾಗಿ ಹೊಸ್ತಲು ಪೂಜೆನ ಮಾಡಿ ಕೆಲವ್ರ ಕಡೆ ಗಂಡು ಮಕ್ಕಳು ಚಿಕ್ಕ ಗಂಡು ಮಕ್ಳುಗಳ ಕೈಲಿ ಚಿಕ್ಕ ಅಂದರೆ ಮಾಮೂಲಿ ಗಂಡು ಮಕ್ಳುಗಳ ಕೈಲಿ ಹೊಸ್ತಲು ಮೇಲೆ ಭಂಡಾರ ಹೊಡಿಸ್ತಾರಂತೆ. ಆ ಭಂಡಾರ ಓಡಿಸೋದ್ರಿಂದ ಮನೇಲಿ ಅಣ್ಣ ತಂಗಿ ಬಾಂಧವ್ಯ ಪ್ರೀತಿ ಶಾಶ್ವತವಾಗಿರಲಿ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಈ ಒಂದು ಸಂಪ್ರದಾಯ ಮಾಡ್ಕೊಂಬಂದಿದ್ದಾರಂತೆ. ನೋಡಿ, ಭೀಮನ ಅಮಾವಾಸ್ಯೆ ಆಯ್ತಿದ್ದಂಗೆ ನಾಗರ ಪಂಚಮಿ ಬರುತ್ತೆ. ಅವತ್ತು ಅಣ್ಣ ತಂಗಿರೋ ಒಂದು ಬಾಂಧವ್ಯ ತುಂಬ ಬೆಳೀಲಿ ಅಂತ ಹೇಳಿ ಆ ಒಂದು ನಾಗರ ಪಂಚಮಿಲೂ ಸಹ ಅಣ್ಣ ತಂಗಿ ಬಾಂಧವ್ಯ ಹೆಂಗಿದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಎಲ್ಲ ಒಂದು ಹಬ್ಬ ಆಚರಣೆ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ಇನ್ನೂ ಹೆಚ್ಚಾಗುತ್ತೆ. ಒಂದು ಮನೆ ಸದಸ್ಯರು ಎಲ್ಲರೂ ಒಗ್ಗಟ್ಟು ಒಟ್ಟಿಗೆ ಒಂದು ಹಬ್ಬ ಆಚರಣೆ ಮಾಡೋದು, ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಸಂಭ್ರಮ ಮಾಡೋದ್ರಿಂದ ಭಾಳ ಒಂದು ಖುಷಿಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಈ ಪೂಜೆ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಅದು ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಅಂತಲೂ ಸಹ ನಾನು ತಿಳಿಸಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ್.